TV5 ಸುದ್ದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ BMRCL. ಕನ್ನಡದ ರೈತನಿಗೆ ಅವಮಾನಿಸಿದಂತ ಮೆಟ್ರೋ ವಾಲನಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ. ಆಗಬೇಕಾಗಿತ್ತು ಆಗಿದೆ. ಈಗ ನೋಡಿ BMRCL ಎಚ್ಚೆತ್ತುಕೊಂಡಿದೆ. TV5 ಸುದ್ದಿ ಪ್ರಸಾರವಾದ ಸ್ವಲ್ಪ ಸಮಯದಲ್ಲಿ ಕನ್ನಡದ ರೈತನಿಗೆ ಅವಮಾನ ಮಾಡಿದ್ನಲ್ಲ, ಗೇಟ್ ಪಾಸ್ ಕೊಟ್ಟಿದ್ದಾರೆ. ಅವನು ಅನ್ನದಾತನಿಗೆ ಅವಮಾನ ತೋರಿದ್ದ ಸಿಬ್ಬಂದಿಯನ್ನು ವಜಾ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಬೇಡಿ, ಕಿತ್ತು ಬಿಸಾಕಿ ಅಂತ ಆಗ್ರಹಿಸಿದ್ದು TV5. ಸಸ್ಪೆಂಡ್ ಮಾಡಿದ್ರೆ ಮತ್ತೆ 2-3 ತಿಂಗಳಾದ್ಮೇಲೆ ಬರ್ತಿದ್ದ, ಮತ್ತಿದೆ ಮುಂದುವರಿಸ್ತಿದ್ದ. ರಾಜ್ಯದ ಜನ TV5 ವರದಿಗೆ ಕೈ ಜೋಡಿಸಿದ್ರು, ಮೂಲೆ ಮೂಲೆಗಳಿಂದ ಕರೆ ಮಾಡಿದ್ರು. ಅವನು ವಜಾ ಮಾಡಲೇಬೇಕು ಅಂತ ಆಗ್ರಹಿಸಿದ್ರು. BMRCLಗೂ ಕೂಡ ಬುದ್ಧಿ ಬಂತು. ಒಳ್ಳೆ ಬಟ್ಟೆ ಹಾಕಿಲ್ಲ ಅಂತ ರೈತನನ್ನ ಅಲ್ಲಿನ ಸಿಬ್ಬಂದಿ ಅವಮಾನ ಮಾಡಿದ್ರು. ಈ ಸುದ್ದಿ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. TV5 ನಲ್ಲಿ ಯಾವಾಗ ಸುದ್ದಿ ಪ್ರಸಾರವಾಯಿತು, ರಾಜ್ಯದ ಜನರು ಕೂಡ ನಿರಂತರವಾಗಿ ಕರೆ ಮಾಡಿದ್ರು. ಅವನು ವಜಾ ಮಾಡಲೇಬೇಕು ಅಂತೇಳಿ ಆಗ್ರಹಿಸಿದ್ರು. BMRCL ಎಚ್ಚೆತ್ತುಕೊಂಡಿದೆ. ನೋಡಿ, ಆ ಟ್ವೀಟ್ ಖಾತೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, 11:20 ಟೈಮ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ನೋಡಿ, ಟೈಮು 11:20 ಆಗಿದೆ. TV5 11 ಗಂಟೆಯಿಂದ ನಿರಂತರವಾಗಿ 1 ಅವರ್ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ನಮ್ಮ ಮೆಟ್ರೋ ಸಾರ್ವಜನಿಕ ಸೇವೆಯಾಗಿದ್ದು ರಾಜಾಜಿನಗರ ಘಟನೆ ಕುರಿತು ತನಿಖೆ ನಡೆಸಿ ಭದ್ರತಾ ಮೇಲ್ವಿಚಾರಕರ ಸೇವೆಯನ್ನ ವಜಾಗೊಳಿಸಲಾಗಿದೆ. ನೋಡಿ, ಇದೊಂದು ಟ್ವೀಟ್ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಇನ್ಮೇಲೆ ಇಂತಹ ಘಟನೆಗಳು ಆಗಬಾರ್ದು. ಯಾಕಂತಂದ್ರೆ ನೀವು ಮಾಡಿರುವಂತಹ ಅವಮಾನ ಇದೆಯಲ್ವಾ, ನಮ್ಮ ದೇಶದ ಬೆನ್ನೆಲುಬಿಗೆನೆ ಮಾಡಿದಂತ ಒಂದು ಅವಮಾನ ಇದು. ರೈತರನ್ನ ಇಷ್ಟು ಕೀಳಾಗಿ ಕಾಣ್ತೀರ ನೀವು. ರೈತನ ಪವರ್ ಏನಂತ ಗೊತ್ತಾ ನಿಮ್ಗೆ? ಅನ್ನ ತಿನ್ನೋರಾಗಿದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ ಅಲ್ಲಿ ಸಿಬ್ಬಂದಿ. ಅಲ್ಲ, ಯಾರು ಮಾಡಿದ್ದಾರೆ ಅವ್ರಿಗೆ ಹೇಳ್ತಾ ಇದೀವಿ. ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು. ಇಲ್ಲಿ ಏನಾರ ಪ್ರಾಬ್ಲಮ್ ಇರೋ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ನಾನು ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜಿದೆ ಅಂತಂದ್ರೆ ಬಿಡಬಾರ್ದು. ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ? ರೂಲ್ಸ್ ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ ಬೋರ್ಡ್ ಹಾಕಿದ್ರ ಈ ತರ ಗಲೀಜಿದೆ ನಾವು ಬಿಡಲ್ಲ. ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನೀವು ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ ಅಂದರ್ ಚಲೋ. ಕೌನ್ ಕ್ಯಾ ಬೋಲೆಗಾ, क्या है इसमें? ಮೇಲೆ ಬೇಡ, ನಾನೇ ಹೇಳ್ತೀನಿ, ಕಿತ್ತೊಗಿರಿ ಅಂತ ಹೇಳ್ತೀನಿ. ಅಯ್ಯ आओ आओ, नहीं आएगा? मैं क्यों आया? नहीं आएगा मैं. क्या क्या ಏನ್ VIP ಟ್ರಾನ್ಸ್ಪೋರ್ಟ್ ಇದು? ಪಬ್ಲಿಕ್ಕಿಗೆ ಅಂತ ಇರೋದು. ಡ್ರೆಸ್ ನೋಡಿ ಬಿಡಲ್ಲ ಅಂದ್ರೆ? ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ. ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ ಬಟ್ಟೆ ಇದು. ಅವ್ರು ರೈತರವರು, ರೈತರವ್ರು. ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ, ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ಅವ್ರ ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಅವ್ರು ಯಾಕೆ ಒಳಗ್ ಬಿಡಲ್ಲ? ಆತರ ಬೋರ್ಡ್ ಇದಂತೆ, ಗಲೀಜ್ ಗಟ್ಟೆ ಹಾಕೊಂಡಿರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂದೆ ಬೋರ್ಡ್? ದುಡ್ಡಿಲ್ಲ, ಹಾಕೊಂಡಿದಾರ ಅವರು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಲಕ್ಕ ಉಳಿದ್. ನನಗ್ ಬಿಡ್ತಾರಾ ಫ್ರೀ ಆಗಿ? ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ವಾರ್ನಿಂಗ್ ಮಾಡಿದ್ದಾರೆ ಸರ್. ಆಗಲ್ಲ ಸರ್. ಪಾಪ ಅವರು ಗಲೀಜಿರ್ಲಿ, ರೈತರವ್ರು ಪಾಪ ಅವ್ರಿಗೆ ಏನು ಗೊತ್ತಾಗತ್ತೆ ಹೇಳಿ? ನೀವು ಗಲೀಜ್ ಆಗ್ತದೆ ನೀವು ಹೇಳಿ, ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು. ಇಲ್ಲಿ ಏನಾರ ಪ್ರಾಬ್ಲಮ್ ಇರೋ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ನಾನು ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜಿದೆ ಅಂತಂದ್ರೆ ಬಿಡಬಾರ್ದು. ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ? ರೂಲ್ಸ್ ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ? ಬೋರ್ಡ್ ಹಾಕಿದ್ರ ಈ ತರ ಗಲೀಜಿದೆ ನಾವು ಬಿಡಲ್ಲ. ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನೀವು ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ ಅಂದರ್ ಚಲೋ. कौन क्या बोलेगा, क्या है इसमें? ಮೇಲೆ ಬೇಡ, ನಾನೇ ಹೇಳ್ತೀನಿ, ಕಿತ್ತೊಗಿರಿ ಅಂತ ಹೇಳ್ತೀನಿ. ಅಯ್ಯ आओ आओ, नहीं आएगा?
मैं क्यों आया, नहीं आएगा मैं। क्या क्या ಏನ್ VIP ಟ್ರಾನ್ಸ್ಪೋರ್ಟ್ ಇದು, ಪಬ್ಲಿಕ್ಕಿಗೆ ಅಂತ ಇರೋದು, ಡ್ರೆಸ್ ನೋಡಿ ಬಿಡಲ್ಲ ಅಂದ್ರೆ. ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ನಿಜಕ್ಕೂ ಖಂಡನೀಯ. TV5 ವರದಿ ಪ್ರಸಾರ ಬೆನ್ನಲ್ಲೇ BMRCL ಎಚ್ಚೆತ್ತುಕೊಂಡಿದೆ. ಇದೊಂದು ಎಚ್ಚರಿಕೆ ಪಾಠ ಆಗಬೇಕಿದು ಎಲ್ಲ ಇಲಾಖೆಯವರಿಗೂ, ಅದರಲ್ಲೂ ವಿಶೇಷವಾಗಿ ಮೆಟ್ರೋದವ್ರಿಗೆ. ಖಂಡಿತ ಪ್ರಭು. ಏನು ಇವತ್ತು ರಾಜಾಜಿನಗರದ ಮೆಟ್ರೋ ನಿಲ್ದಾಣದಲ್ಲಿ ಸಿಬ್ಬಂದಿ ಒಬ್ಬ ಅತಿರೇಕದ ವರ್ತನೆಯನ್ನು ತೋರಿದ್ದ, ರೈತನ ಮೇಲೆ ಅಂದ್ರೆ ಅವನ ದರ್ಪವನ್ನು ತೋರಿದ್ದ ಅಂತ ಹೇಳ್ಬೋದು. ಯಾಕಂದ್ರೆ ರೈತನ ವೇಷಭೂಷಣ ಅಂದ್ರೆ ಅವನ ಬಟ್ಟೆ ಸರಿ ಇರ್ಲಿಲ್ಲ, ಬಟ್ಟೆ ಕೊಳೆಯಾಗಿದೆ ಅನ್ನುವಂತ ಒಂದು ನೆಪವನ್ನ ಒಡ್ಡಿ ಆತನಿಗೆ ಮೆಟ್ರೋ ನಿಲ್ದಾಣದ ಒಳಗೆ ಪ್ರವೇಶ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರ್ಲಿಲ್ಲ. ಸಾಕಷ್ಟು ಈ ಬಗ್ಗೆ ಆಕ್ರೋಶಗಳು ಕೂಡ ಸಾಮಾಜಿಕ ಜಾಲತಾಣಗಳಿಗೆ ವ್ಯಕ್ತವಾಗಿತ್ತು. ಒಂದು ಜನ ಮೆಟ್ರೋವನ್ನ ಕೇವಲ ಶ್ರೀಮಂತರಿಗೆ ಮಾತ್ರ ಇವರು ನಿರ್ಮಿಸಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಜೊತೆಗೆ TV5 ಕೂಡ ಈ ಬಗ್ಗೆ ವರದಿಯನ್ನು ಕೂಡ ಮಾಡಿತ್ತು. ಈಗ BMRCL ನ ಅಧಿಕಾರಿಗಳು ಈಗ ಒಂದು ಭದ್ರತಾ ಸಿಬ್ಬಂದಿಯನ್ನ ಈಗಾಗಲೇ ವಜಾಗೊಳಿಸಿರುವಂತದ್ದು. ಜೊತೆಗೆ ಈ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತೀವಿ, ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಘಟನೆಗಳಾಗಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ತನಿಖೆನ ಮಾಡ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಈಗ ಉನ್ನತಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಜೊತೆಗೆ BMRCL ಅಧಿಕೃತವಾಗಿ ಟ್ವೀಟ್ ಅನ್ನು ಕೂಡ ಮಾಡಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಪ್ರಭು ಕಾರ್ತಿಕ್, ಈಗ ಈ BMRCL ಸಿಬ್ಬಂದಿಗೆ ತರಬೇತಿ ಅವಶ್ಯಕತೆ ಏನಾದರೂ ಇರ್ಬೋದು ಅಂತ, ಯಾರ ಜೊತೆಗೆ ಹೆಂಗ್ ವರ್ತನೆ ಮಾಡಬೇಕು ಅಂತೇಳಿ? ಖಂಡಿತ ಪ್ರಭು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ BMRCL ನ ಭದ್ರತಾ ಸಿಬ್ಬಂದಿಗಳಿರ್ಬೋದು, ಇನ್ನಿತರ ಸಿಬ್ಬಂದಿಗಳೇನಿದ್ದಾರೆ ಅವರು ಸಾರ್ವಜನಿಕರೊಂದಿಗೆ ಅವರ ಒಂದು ಪ್ರತಿಕ್ರಿಯೆಗಳು, ಸಾರ್ವಜನಿಕರ ಜೊತೆಗೆ ಅವರು ಮಾಡುವಂತ ಒಂದು ಒಡನಾಟ ಇರ್ಬೋದು, ಅವ್ರ ಜೊತೆಗೆ ಅವರನ್ನ ಯಾವ ರೀತಿಯಾಗಿ ಸಾರ್ವಜನಿಕರನ್ನು ನೋಡ್ಬೇಕು, ಅವ್ರಿಗೆ ಯಾವ ರೀತಿಯಾಗಿ ನಾವು ಸೇವೆಯನ್ನು ಒದಗಿಸಬೇಕು ಅನ್ನುವಂತ ಒಂದು ಕನಿಷ್ಠ ಜ್ಞಾನವೇ ಇಲ್ಲದೆ ಇವರು ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಡ್ತಾರೆ. ಜೊತೆಗೆ BMRCL ನೇಮಕ ಮಾಡಿಕೊಟ್ಟಂತಹ ಇಂಥ ಸಿಬ್ಬಂದಿಗಳಿಗೆ ಏನಾದ್ರು ಅವ್ರಿಗೆ ತರಬೇತಿಯನ್ನು ಕೊಡುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸಿಬ್ಬಂದಿಗಳಿಂದ ನಮ್ಮ ಮೆಟ್ರೋವು ಕೂಡ ಕೆಟ್ಟ ಹೆಸರು ಬರ್ತಾ ಇದೆ, ಅತಿರೇಕದ ವರ್ತನೆಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ಸಾರ್ವಜನಿಕರೊಂದಿಗೆ ಇವರು ಗಲಾಟೆಯನ್ನ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಪ್ರಯಾಣಿಕರನ್ನ ಸಂಭಾಳಿಸುವಲ್ಲಿ ಇಲ್ಲಿರುವಂತಹ ಸಿಬ್ಬಂದಿಗಳು ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ, ಪ್ರಯಾಣಿಕರಿಗೆ ತಕ್ಕಂತೆ ಅವರ ಸೇವೆಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಆಕ್ರೋಶಗಳು ಕೂಡ ಕೇಳ್ಬರ್ತದೆ. ಜೊತೆಗೆ ಈ ರೀತಿಯ ಅಹಿತಕರ ಘಟನೆಗಳು ಸರ್ವೇ ಸಾಮಾನ್ಯ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ರೈತನಿಗೆ ಎಲ್ಲೋ ಒಂದ್ ಕಡೆ ಇವತ್ತು ಅವಮಾನ ಮಾಡಿರುವಂತದ್ದು ಇದೆಯಲ್ಲ, ಇದು ದೊಡ್ಡ ಮಟ್ಟದ್ದು. ಯಾಕಂದ್ರೆ ರೈತನ ವೇಷಭೂಷಣವೇ ಸರಿ ಇಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ನೀವು ಆತ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಬಂದಿಲ್ಲ, ಆತ ಒಂದು ಪ್ಯಾಂಟ್ ಶರ್ಟ್ ಅನ್ನು ಹಾಕೊಂಡು ಬಂದಿಲ್ಲ ಅನ್ನುವಂತ ಒಂದೇ ಒಂದು ನೆಪ ಒಟ್ಟು ನೀವು ಅವರಿಗೆ ಮೆಟ್ರೋನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತಂದ್ರೆ ಇದು ಯಾವ ರೀತಿಯ ದುರ್ವರ್ತನೆ ಅಂತ ಹೇಳ್ಬೇಕು. ಯಾಕಂದ್ರೆ ಈಗಾಗಲೇ ಈ ರೀತಿಯ ದುರ್ವರ್ತನೆಗಳು ಈ ಹಿಂದೂ ಕೂಡ ಸಾಕಷ್ಟು ಆಗಿತ್ತು. ಹಾಗಾಗಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಸಿಬ್ಬಂದಿಗಳ ನೇಮಕ ಮಾಡ್ಕೊಳ್ಳುವಂತ ಒಂದು ಹಂತದಲ್ಲೂ ಕೂಡ ನಮ್ಮ ಮೆಟ್ರೋ ರಾಜ್ಯದವ್ರನ್ನೇ ನೇಮಕ ಮಾಡಬೇಕು, ಅವರಿಗೆ ಲ್ಯಾಂಗ್ವೇಜ್ ಕೂಡ ಕನ್ನಡ ಬರಬೇಕು ಅನ್ನುವಂತ ಒಂದು ಮಾನದಂಡವನ್ನು ಇಟ್ಕೊಂಡು ಮಾಡಬೇಕು. ಅದರ ಜೊತೆಗೆ ಈ ನೇಮಕ ಮಾಡಿಕೊಳ್ಳುವಂತಹ ಸಿಬ್ಬಂದಿಗಳಿಗೆ ಸಾರ್ವಜನಿಕರೊಂದಿಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕು, ಅವರೊಂದಿಗೆ ಯಾವ ರೀತಿಯಾಗಿ ಸಂವಹನವನ್ನು ನಡೆಸಬೇಕು ಅನ್ನುವಂತ ರೀತಿಯಾಗಿ ಕೂಡ ಕನಿಷ್ಠ ತರಬೇತಿಯನ್ನು ಕೊಟ್ಟರೆ ಈ ರೀತಿಯ ಘಟನೆಗಳು ನಡೆಯೋದಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಭು ಅಂದ್ರೆ ಕಾರ್ತಿಕ್, ಅಲ್ಲಿ ಇನ್ನುಳಿದಂತ ಸಹ ಸಿಬ್ಬಂದಿಗಳಿದಾರಲ್ಲ, ಅವರಾದ್ರೂ ಬಂದು ಇದನ್ನ ಅಲ್ಲೇ ಬಗೆಹರಿಸಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗ್ತಾನೆ ಇರಲಿಲ್ಲ, ಅಥವಾ ಆ ರೈತನ ಕ್ಷಮೆ ಕೇಳಿ ಆದ್ರೂ ಕೂಡ ಸಂದರ್ಭದಲ್ಲಿ ಇದನ್ನ ಸಾಲ್ವ್ ಮಾಡ್ಕೊಳ್ಬಹುದಾಗಿತ್ತು. ಉಳಿದಂಥವ್ರು ಕೂಡ ಅಲ್ಲಿ ಬರಲಿಲ್ಲ ಆ ಸಂದರ್ಭದಲ್ಲಿ ಅಂತ ಅನ್ಸುತ್ತೆ. ಖಂಡಿತ ಪ್ರಭು, ನೀವು ಹೇಳಿದಂತೆ. ಯಾಕಂದ್ರೆ ಗಂಟೆಗಟ್ಟಲೆ ಈ ರೈತನನ್ನ ಅವರು ಮೆಟ್ರೋ ನಿಲ್ದಾಣದ ಹೊರಭಾಗದಲ್ಲಿ ನಿಲ್ಲಿಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿರುವಂತದ್ದು ಸಾರ್ವಜನಿಕರು. ಜೊತೆಗೆ ಸಾರ್ವಜನಿಕರು ಸಿಬ್ಬಂದಿಗಳ ಒಂದು ವಾಕ್ಸಮರವನ್ನು ಮಾಡ್ತಾರೆ, ಅವ್ರಿಗೆ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾರೆ. ಯಾಕೆ ನೀವು ಅವರನ್ನ ಹೊರಗಿಟ್ಟಿದ್ದೀರಿ ಅನ್ನುವಂತ ಒಂದು ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೂ ಕೂಡ ಅವರು ಸಿಬ್ಬಂದಿಗಳು ಅಂದ್ರೆ ಅದಕ್ಕೆ ಯಾವುದೇ ರೀತಿ ಉತ್ತರವನ್ನು ಕೊಡೋದಿಲ್ಲ. ಜೊತೆಗೆ ಸಿಬ್ಬಂದಿಗಳು ಅವ್ರನ್ನ ಒಳಗೆ ಮೆಟ್ರೋ ನಿಲ್ದಾಣದ ಒಳಗೆ ಬಿಟ್ಕೊಳ್ಳೋದಕ್ಕೆ ಎಲ್ಲಿಯೂ ಕೂಡ ಅವ್ರಿಗೆ ಅವಕಾಶವನ್ನು ಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿ ಸಾರ್ವಜನಿಕರೇ ಅವ್ರನ್ನ ಅಂದ್ರೆ ಕೆಲವೊಂದಿಷ್ಟು ಜನ ಅವ್ರ ಜೊತೆಗೆ ಬಂದಿರತಕ್ಕಂಥವ್ರು ಅವ್ರನ್ನ ಒತ್ತಾಯಪೂರ್ವಕವಾಗಿ ಸಿಬ್ಬಂದಿಗಳ ವಿರೋಧದ ನಡುವೆಯೂ ಕೂಡ ಕರೆದುಕೊಂಡು ಹೋಗಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಮೆಟ್ರೋ ಸಿಬ್ಬಂದಿಗಳಿಗೆ ತರಬೇತಿ ಅವಶ್ಯಕತೆಯೂ ಕೂಡ ಇದೆ. ಜೊತೆಗೆ ಅವ್ರನ್ನ ನೇಮಕ ಮಾಡ್ಕೊಂಡಂತದ್ರಲ್ಲಿ ಅವ್ರನ್ನ ಸರಿಯಾಗಿ ಅಂದ್ರೆ ವ್ಯವಹಾರ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅಂದ್ರೆ ಕಣ್ಣಿಡಬೇಕಾಗಿದೆ ಈ ಸಿಬ್ಬಂದಿಗಳ ಮೇಲೆ. ಪ್ರಭು ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.